ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಪ್ರೆಸ್ ಮೀಡಿಯಾ ಫ್ರೆಂಡ್ಸ್ಗಳಿಗೆ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಗೆಸ್ಟ್ಗಳು ಗಣ್ಯ ವ್ಯಕ್ತಿಗಳಾದಂಥ ಎಲ್ಲರಿಗೂ ನಾನು ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಸರ್. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಕಾಲ್ ಮಾಡಿದ್ದೆ 24th ಏಪ್ರಿಲ್ಗೆ ಆಡಿಯೋ ರಿಲೀಸ್ ಇರಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಸಾರಿ ಫಾರ್ ಯುವರ್ ಲಾಸ್ ಸರ್. ಇಸ್ಮಾಯಿಲ್ ಸರ್ ಅವ್ರ ತಾಯಿ ತೀರ್ಕೊಳ್ತಾರೆ 23ನೇ ತಾರೀಕು ರಾತ್ರಿ. ಸೊ ಗೊತ್ತಾಗುತ್ತೆ ನಮಗೆ ನಡೀತಾ ಇಲ್ಲ ಅನ್ನೋದು. ಆಗ್ತಾನೆ ಕಾಲ್ ಮಾಡಿ ಹೇಳಿದ್ರು ಸರ್ ಆ್ಯಕ್ಚುಲಿ ನಾವು ಹೋಗಿ ಮೀಟ್ ಮಾಡಲಿಲ್ಲ, ಇಸ್ಮಾಯಿಲ್ ಸರ್ ಮೀಟ್ ಮಾಡಿದ್ದೆ ಇಲ್ಲಿ. ಆ ಒಂದು ಮಾತುಗೋಸ್ಕರ ನಾನು ಏನು ಹೇಳಿದೆ, ಹೊಸಬ್ರು ಸರ್ ಅವರು ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಅನ್ನೋ ಒಂದೇ ಮಾತುಗೋಸ್ಕರ ಬಂದಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಸರ್. ಹಾಗೂ ನಾನು ಇವತ್ತಿನ ನಿಂತ್ಕೊಂಡು ಮಾತಾಡ್ತಾ ಇರೋದಕ್ಕೆ ಕಾರಣ ಇಸ್ಮಾಯಿಲ್ ಸರ್, ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಆಲ್ವೇಸ್. ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಸರ್ ತುಂಬ ಇದೆ. ನಮ್ಮ ಸಂಗೀತ ಹೇಳಿದಂಗೆ ನಮಗೂ ಅದೇ ಹೇಳಿದ್ರು ಸರ್, ಕಾಲ್ ಮಾಡಿಬಿಟ್ಟು ಇದು ಪಿಕ್ನಿಕ್ ಬರ್ತೀರಲ್ಲ ಆ ರೀತಿ ಬರೀ. ನಾವು ಯಾರಪ್ಪ ಇವರು, ಬಿಕಾಸ್ ಫಸ್ಟ್ ಟೈಮ್ ಈ ಡೈರೆಕ್ಟರ್ನ ನಾವು ಮೀಟ್ ಮಾಡ್ತಾ ಇರೋದು. ಆ್ಯಂಡ್ ನಮಗೆ ಫಸ್ಟ್ ತಮಿಳ್ ಮೂವಿ ಅದು, ಇವ್ರಿಗೆ ಇದು ಫಸ್ಟ್ ಕನ್ನಡ ಮೂವಿ. ಸೊ ಹೋದ್ಮೇಲೆ ಗೊತ್ತಾಯ್ತು ಈಸ್ ಅ ವೆರಿ ಕಾಮ್ ಪರ್ಸನ್. ಅಂದರೆ ಎಷ್ಟು ಜನ ಕೆಲಸ ಮಾಡಿಸ್ಕೊಳ್ಳೋದು ಗೊತ್ತು ಅವ್ರಿಗೆ. ಆರ್ಟಿಸ್ಟ್ ಅಂದರೆ ಆರ್ಟಿಸ್ಟ್ ಹತ್ರ ಹೇಗೆ ಕೆಲಸ ಮಾಡಿಸ್ಕೊಳ್ಬೇಕು ಅನ್ನೋದು ಗೊತ್ತು ಅವ್ರಿಗೆ. ಅವನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು, ಕಾಸ್ಟ್ಯೂಮರ್ ಆಗಿರ್ಬೋದು, ಎಲ್ಲರೂ ವೆಲ್ ಕೋಆರ್ಡಿನೇಷನ್. ಹಾಗೆ ತುಂಬ ಥ್ಯಾಂಕ್ಸ್ ನಮ್ಮ ಸಾದಿಕ್ ಸರ್, ತುಂಬ ಪೇಷನ್ಸ್. ಬೆಳಗ್ಗೆ ಟಿಫನ್ ಕೊಡದೇನು ಶೂಟಿಂಗ್ ಮಾಡ್ತಾ ಇದ್ರೆ ಏನು ಹೇಳಲ್ಲ, ಪಸಿಕಿದ್ರು ಅನ್ನೋದು ಮತ್ತೆ ಶೂಟ್ ಮಾಡ್ತಾ ಇರೋದು. ಆಮೇಲೆ ಇಸ್ಮಾಯಿಲ್ ಸರ್ನ ನೋಡೋದು. ಸೊ ಹಾಗೆ ತುಂಬ ಚೆನ್ನಾಗಿ ಕೋಆರ್ಡಿನೇಷನ್ ಇತ್ತು ಸರ್. ವಿ ಫೆಲ್ಟ್ ಸೋ ಗುಡ್. ಯಾಕೆ ಗೊತ್ತಾ, ನಮ್ಗೆ ಇದು ಶೂಟಿಂಗ್ ಥರನೇ ಇರಲಿಲ್ಲ. ಹೋಗಿ ಅಲ್ಲೊಂದು ಆ್ಯಕ್ಚುಲಿ ನದಿ ಥರ ಇತ್ತು, ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಳ್ಳೋದು, ಬಟ್ಟೆ ಒಗೆಯೋದು ಎಲ್ಲ ಮಾಡಿಕೊಂಡು, ಆಮೇಲೆ ನೆಕ್ಸ್ಟ್ ಡೇ ಎಲ್ಲಿ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಹುಡ್ಕೊಂಡು ಯಾವಾಗಾದ್ರೂ ಬ್ರೇಕ್ ಸಿಕ್ಕಾಗೆಲ್ಲ ಆ ರೀತಿ ನಮಗೆ ತುಂಬ ಚೆನ್ನಾಗಿತ್ತು ಸರ್ ಎಕ್ಸ್ಪೀರಿಯೆನ್ಸು. ಸರ್ ವೆನ್ ಯು ಟಾಕ್ ಅಬೌಟ್ ಈ ಸಾಂಗ್, ಆ್ಯಕ್ಚುಲಿ ಸಾಂಗ್ ಕಂಪೋಸಿಂಗ್ ಎಲ್ಲ ಯು ಡೋಂಟ್ ಬಿಲೀವ್ ಸರ್. ರಾತ್ರಿ ಕೂತ್ಕೊಂಡು ಬರೆದು ನೆಕ್ಸ್ಟ್ ಡೇ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಟ್ಯಾಲೆಂಟೆಡ್ ಅಂದರೆ ನಮ್ಮ ನೆಕ್ಸ್ಟ್ ಡೇ ಮಾರ್ನಿಂಗೇ ಸಾಂಗ್ಸ್ ಕೇಳಿಸ್ಬಿಡೋರು. ಐ ಹ್ಯಾವ್ ಟು ಗೆಟ್ ಶಾಕ್, ಏನಿದು ಸರ್ ಇಷ್ಟೊಂದು ಟ್ಯಾಲೆಂಟೆಡು. ಆ್ಯಂಡ್ ಹೀ ಈಸ್ ಅ ವೆರಿ ಡೌನ್ ಟು ಅರ್ತ್ ಪರ್ಸನ್. ಇದು ಹೊಗಳಿಕೆ ಅಲ್ಲ, ಹಿ ಡಿಸರ್ವ್ ಇಟ್ ಬಿಕಾಸ್ ಹಿ ಈಸ್ ಅ ವೆರಿ ಕಾಮ್ ಪರ್ಸನ್. ಐ ಹ್ಯಾವ್ ವರ್ಕ್ ಫಾರ್ ಮೆನಿ ಫಿಲಮ್ಸ್ ಇನ್ ಕನ್ನಡ ಇಂಡಸ್ಟ್ರಿ. ನಾನು ತುಂಬ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಓಕೆ, ಪೇಷನ್ಸ್ ಇಷ್ಟು ಇರಲ್ಲ, ಎಲ್ಲರೂ ಹರಿ ಬರಿ ಮಾಡ್ತಾ ಇರ್ತಾರೆ. ಬಟ್ ಇವ್ರು ಹಾಗಲ್ಲ. ಇವ್ರಿಗೆ ಏನು ಬೇಕು ಅನ್ನೋದು ಗೊತ್ತಿರುತ್ತೆ, ವಾಟ್ ಯು ವಾಂಟ್ ಅನ್ನೋದು ಗೊತ್ತಿರುತ್ತೆ ಫಸ್ಟು. ಓಕೆ, ಇವತ್ತು ಈ ಸೀನ್ ಮುಗಿಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡಿಕೊಂಡು ಆ ಪ್ಲ್ಯಾನ್ ತಕ್ಕ ಹಾಗೆ ಎಕ್ಸಿಕ್ಯೂಟ್ ಮಾಡ್ತಾರೆ. ಅವ್ರು ಯಾವುದೇ ರೀತಿಯಾದಂಥ ಬೇರೆಯವ್ರ ಬಗ್ಗೆ ತಪ್ಪಾಗಿ ಮಾತಾಡೋದು, ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು, ಅಥವಾ ಇಲ್ಲ ನೀನು ಚೆನ್ನಾಗಿ ಆ್ಯಕ್ಟ್ ಮಾಡಿಲ್ಲ, ಕೆಟ್ಟ ಆರ್ಟಿಸ್ಟ್ ಆದರೂ ಸಹ ಓಕೆ ಅವ್ರಿಗೆ ಹೆಂಗೆ ಅದನ್ನು ಮಾಡಿಸ್ಕೊಬೇಕು ಅನ್ನೋದು ಸಹ ತಿಳ್ಕೊಂಡಿರುವಂಥದ್ದು ಸರ್. ಹ್ಯಾಟ್ಸ್ ಆಫ್ ಟು ಯು ಸರ್. ಬಿಕಾಸ್ ತಾಯಿ ತೀರ್ಕೊಂಡು ಇನ್ನೊಂದು 10 days ಆಗಲಿಲ್ಲ, ಆದರೆ ಅವ್ರ ಸಿನ್ಸಿಯಾರಿಟಿ, ಓಕೆ ನಾನು ಇದನ್ನು ರಿಲೀಸ್ ಮಾಡಲೇಬೇಕು ಅನ್ನೋದೊಂದು ಟೈಮ್ ಪೀರಿಯಡ್ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆ ಖಂಡಿತವಾಗ್ಲೂ ನಾವೆಲ್ಲ ಸಪೋರ್ಟ್ ಮಾಡಬೇಕು. ಮೀಡಿಯಾದವರು ದಯವಿಟ್ಟು ಸಪೋರ್ಟ್ ಮಾಡಿ ಅವ್ರಿಗೆ. ಅವರ ಇದು ಕನ್ನಡದ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೂ ಇಲ್ಲಿ DOP ಸರ್ ಹೇಳಿದೆ ನಾನು, ಈಸ್ ವೆರಿ ಕಾಮ್ ಪರ್ಸನ್. ಆಮೇಲೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ಅಯ್ಯಪ್ಪ ಸರ್, ಮಾಲಿಂದ್ರ ಸರ್, ಅವರೆಲ್ಲ ನನ್ನ ಜೊತೆ ಆ್ಯಕ್ಚುಲಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾನಲ್ಲಿ. ಹಾಗೆ ಎಲ್ಲರೂ ಕಾಮಾಗಿ ಎಲ್ಲ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ರು. ನಮ್ಗೆ ಅಷ್ಟೊಂದು ತಮಿಳ್ ಬರ್ತಿರ್ಲಿಲ್ಲ, ಆದರೆ ನಮಗೆ ಸಪೋರ್ಟ್ ಮಾಡಿಕೊಂಡು ಹೇಳ್ಕೊಟ್ಟು ತಮಿಳಲ್ಲಿ ಮಾಡಿಸಿದ್ದಾರೆ. ಹಾಗೆ ಕನ್ನಡದಲ್ಲಿ ನಾವು ಅವ್ರಿಗೆ ಹೇಳ್ಕೊಟ್ಟಿದ್ದೀವಿ, ಹಾಗೆ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀವಿ ಜೊತೆಯಲ್ಲಿ. ಬಟ್ ಖಂಡಿತವಾಗ್ಲೂ ಇದೊಂದು ಸಿನಿಮಾ ಶೂಟ್ ಥರ ನಮ್ಗೆ ಯಾವತ್ತೂ ಅನಿಸ್ಲಿಲ್ಲ. ಹಾಗೆ ಇತ್ತು, ಹಾಗೆ ಫಿನಿಶ್ ಮಾಡಿದ್ರು ಶೂಟಿಂಗ್ನ. ಆಡಿಯೋ ರಿಲೀಸ್ ಲಾಸ್ಟ್ 14th, ಆ್ಯಕ್ಚುಲಿ ಫೆಬ್ರವರಿ 14th ಮಿಕ್ಸಿಂಗ್ ಕಾಗಲ್ ರಿಲೀಸ್ ಮಾಡೋದು ತಮಿಳಲ್ಲಿ. ಈಗ ಮಿಕ್ಸಿಂಗ್ ಪ್ರೀತಿನ ರಿಲೀಸ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್. ಓಕೆ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ಅವರ್ ಆರ್ಟಿಸ್ಟ್ ಆಲ್ಸೋ, ಯಾರು ನಮ್ಮ ಜೊತೆ ಕೋಆರ್ಟ್ ಮಾಡಿದ್ರು, ಸಂಹಿತಾ ವಿನ್ಯ, ಸಿಂಧು ಜೋಕರ್, ಪ್ರಿಯಾಂಕಾ, ದಿವ್ಯಾ, ಎಲ್ರಿಗೂ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. Thank you, Shriya Kamna. All the best to you, Divya.